ಪದ್ಮಶ್ರೀ ಶಾಲಮಾ ತಿಮ್ಮಕ್ಕ ಅಮ್ಮನವರು ದೈಹಿಕವಾಗಿ ನಮ್ಮಿಂದ ದೂರ ಆಗಿರ್ಬೋದು, ಮಾನಸಿಕವಾಗಿ ನಮ್ಮಿಂದ ದೂರ ಆಗಿಲ್ಲ. ತುಂಬ ನೋವು ಜಾಸ್ತಿ. ನಮ್ಮಂಥ ಪ್ರಕೃತಿ ಸೇವಕರಿಗೆ, ಪರಿಸರ ಸೇವಕರಿಗೆ ತಾಯಿ ತುಂಬ ಆಶೀರ್ವಾದ ಮುಖಾಂತರ ನಮಗೆಲ್ಲ ಅನುಗ್ರಹ ಮಾಡಿದರು. ಜನ್ಮದಿನ, ಹುಟ್ಟಿದಬ್ಬ ದಿನ ಬರ್ತಿದ್ದೆ, ಅವಾಗೆಲ್ಲ ಅಮ್ಮನ ಜನ್ಮದಿನ ಮಾಡ್ತಿದ್ವಿ. ಉಮೇಶನ ಜೊತೆಗೆ ಬಂದೆಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಪುಷ್ಪ ಅಲಂಕಾರ ಎಲ್ಲ ಮಾಡ್ಬೇಕಾದ್ರೆ ಒಂದು ಖುಷಿ ಆಗ್ತಿತ್ತು. ಈಗ ಅಮ್ಮನ ಅಲಂಕಾರ ಅಂದರೆ ತುಂಬ ನೋವಾಗುತ್ತೆ. ನಂದು ಹೊಸಪೇಟೆ. ನನಗೆ ತುಂಬ ಆಸೆ ಇತ್ತು ವಿರೂಪಾಕ್ಷ ಸ್ವಾಮಿ ಹಾಗೂ ತಾಯಿ ನಾಡದೇವತೆ ಭುವನೇಶ್ವರಿ ದೇವಿಯ ಆಶೀರ್ವಾದ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು. ಅದು ಆಗಿಲ್ಲ. ತುಂಬ ನೋವು ಆಗುತ್ತೆ. ನಾನು ಪ್ರಕೃತಿ ಬಗ್ಗೆ ಸಾಕಷ್ಟು ಜಾಗೃತಿ ಮಾಡಿದೆ. ಈ ಪಂಚಭೂತಗಳ ಬಗ್ಗೆ ಎಷ್ಟು ನಮಗೆ ಭಕ್ತಿ ಕಾಳಜಿ ಇದೆ, ತಾಯಿ ಅಷ್ಟೇ ನಮಗೆ ತೋರಿಸ್ಕೊಟ್ರು. ಪರಿಸರ ಉಳಿಸ್ಬೇಕು ಮಕ್ಕಳೇ. ನಾವೆಲ್ಲ ಉತ್ತಮವಾದ ಎಷ್ಟು ಪ್ರಕೃತಿ ಉಳಿಸ್ತೀವಿ ಅಷ್ಟು ನಾವೆಲ್ಲ ಚೆನ್ನಾಗಿರ್ತೀವಿ, ನಾವು ಆರೋಗ್ಯವಾಗಿರ್ತೀವಿ. ನಮ್ಮ ದೇಹಕ್ಕೆ ಆಹಾರ ಬೇಕು. ಆಹಾರದಲ್ಲಿ ರಾಗಿ ಮುದ್ದೆ ತಿನ್ಬೇಕಂತ ಅಮ್ಮ ಕೋವಿಡ್ ಟೈಮಲ್ಲಿ ಅವ್ರ ಮನೆಗೆ ನಾನು ಬಂದಾಗ ಉಮೇಶನ ಅವ್ರಿಗೆ ರಾಗಿ ಮುದ್ದೆ ತಿನ್ನಿಸ್ತಿದ್ರು. ಅಮ್ಮ ಒಂದು ಮಾತಂದರು, ರಾಗಿ ಮುದ್ದೆ ತಿಂದರೆ ಗಟ್ಟಿಯಾಗಿರ್ತೀನಮ್ಮ ಅಂಥೇಳಿ. ಹಾಗಾಗಿ ಆರೋಗ್ಯವಾಗಿರಬೇಕು. ಅಮ್ಮ ಇವತ್ತು ನಮ್ಮಿಂದ ಆದರೂ ಅಮ್ಮ ಮಾಡಿರುವ ಸೇವೆ ಈ ನಾಡಿಗೆ ಆಗಿರ್ಬೋದು, ನಮ್ಮಂಥ ಎಷ್ಟೋ ಅಭಿಮಾನಿ ದೇವರುಗಳಾಗಿರ್ಬೋದು ಸಾಕಷ್ಟಿದೆ. ನಾವೆಲ್ಲ ಮುಂದಿನ ಪೀಳಿಗೆಗೆ ನಾವೆಲ್ಲ ಅಮ್ಮನ ನಮಗೆ ಕೊಟ್ಟಂಥ ದಾರಿಯಿಂದ ನಡ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊತೀನಿ. ಎಲ್ಲರ ಕೈ ಮುಗಿದು ಕೇಳ್ಕೊತೀನಿ, ಪರಿಸರ ಉಳಿಸ್ಬೇಕು. ಅಮ್ಮ ಎಷ್ಟು ನಮಗೆ ದಾರಿ ಮಾಡಿಕೊಟ್ರು ಪ್ರಕೃತಿ ಬಗ್ಗೆ, ನಾವೇ ಅದು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಂತ ಎಲ್ಲರೂ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.